ಈ ಒಂದು ಕಾರ್ಯಕ್ರಮ ಇತಿಹಾಸ ಸೃಷ್ಟಿಯನ್ನು ಮಾಡಿದೆ. ಬಹುತೇಕ ನಾನು ಕಂಡ ಹಲವಾರು ಕಾರ್ಯಕ್ರಮಗಳಲ್ಲಿ ಇದೊಂದು ವಿಶೇಷವಾದ ಕಾರ್ಯಕ್ರಮ ಆಗಿದೆ. ಅಭಿವೃದ್ಧಿ ಹರಿಕಾರ ಶೋಷಿತ ವರ್ಗಗಳ ಸಾಮಾಜಿಕ ಸುಧಾರಣೆ, ಎಲ್ಲ ವರ್ಗದ ಜನರಿಗೂ ಕೂಡ ಸಾಮಾಜಿಕ ಬದ್ಧತೆ, ಸರ್ವಾಂಗೀಣ ಅಭಿವೃದ್ಧಿ ಕರ್ನಾಟಕ ರಾಜ್ಯದಲ್ಲಿ ಮಾಡಿರುವಂತ ಮಹಾನ್ ಚೇತನ ಸನ್ಮಾನ್ಯ ಸಿದ್ದರಾಮಯ್ಯನವರು ನುಡಿದಂತೆ ನಡೆದಿದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಕೂಡ ಈ ಭಾಗದ ಅಭಿವೃದ್ಧಿಗೆ 5,000 ಕೋಟಿಗಳನ್ನು ಮೂಡಿಬಿಟ್ಟಿದೆ. ಮತ್ತೆ ಅವರು ಮುಖ್ಯಮಂತ್ರಿ ಆದಾಗ ಕೂಡ ಅದೇ ರೀತಿ ಏನೆಲ್ಲ ಸೌಲಭ್ಯಗಳು ಬೇಕು ಅದನ್ನು ಕೊಟ್ಟಿದ್ದಾರೆ. ಇವತ್ತು ಸುವರ್ಣಾಕ್ಷಿಗಳಲ್ಲಿ ಬರುವಂತಹ ಮಹತ್ತರವಾದಂತಹ ತೀರ್ಮಾನಗಳನ್ನು ಬೆಳಗಾಂ ಅಧಿವೇಶನದಲ್ಲಿ SC ST ಸಮುದಾಯಗಳಿಗೆ 24.1% ಜನಸಂಖ್ಯೆ ಆಧಾರದ ಮೇಲೆ ಬಜೆಟ್ನಲ್ಲಿ ಪ್ರಾವಿಜನ್ ಮಾಡಿ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಮೊಟ್ಟ ಮೊದಲನಾಗಿದೆ. ಆ ಕೀರ್ತಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸೇರಬೇಕಾಗಿದೆ. ಇದು ಇತಿಹಾಸದಲ್ಲಿ ಗುರುತಿರುವಂತಹ ಸುವರ್ಣಾಕ್ಷಿಗಳಲ್ಲಿ ಬರೆಯುವಂತ. ಅದೇ ರೀತಿ SC ST ಅವರು ಕಾಂಟ್ರಾಕ್ಟ್ ಮಾಡಬೇಕಾದ್ರೆ 1 ಕೋಟಿ ರೂಪಾಯಿಗಳವರೆಗೂ ಕಾಂಟ್ರಾಕ್ಟ್ ಅನ್ನು ಅವರಿಗೆ ಕೊಡಬೇಕು, ಆ ಜನಸಂಖ್ಯೆ ಆಧಾರದ ಮೇಲೆ ಅಂತ ಎರಡನೇ ಮುಖ್ಯವಾದಂಥ ಕಾರ್ಯಕ್ರಮವನ್ನು ಇವರು ಮಾಡಿದರು. ಇದಲ್ಲದೆ ಭಾರತ ಸರ್ಕಾರ, ಬಿಜೆಪಿ ಸರ್ಕಾರ ಕೊಡಬೇಕಾಗಿತ್ತು ಸಾಲ ಮನ್ನಾ. ಆದರೆ ಹಿಂದೆ UPA ಸರ್ಕಾರ ಇದ್ದಾಗ 72,000 ಕೋಟಿ ಸಾಲ ಮನ್ನಾ ಮಾಡಿದ್ವಿ. ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ಅವರು, ನಾನು ಕೂಡ ಆ ಸರ್ಕಾರದಲ್ಲಿದ್ದೀನಿ. ಈ ರೈತರ ಕಣ್ಣೀರನ್ನು ಒರೆಸಿದ್ರು. 4 ಕೋಟಿ ಕುಟುಂಬಗಳ ಕಣ್ಣೀರನ್ನು ಒರೆಸಿತು ಭಾರತ ಸರ್ಕಾರದಲ್ಲಿ UPA ಸರ್ಕಾರ, ಸೋನಿಯಾ ಗಾಂಧಿ, ಮನಮೋಹನ್. ತದನಂತರ ಬ್ಯಾಂಕ್ ವ್ಯವಹಾರ, ಸಾಲ ಮನ್ನಾ ಮಾಡೋದು ಅಧಿಕಾರ ಕೇಂದ್ರ ಸರ್ಕಾರಕ್ಕಿದ್ದಂತ ಕಾಲದಲ್ಲಿ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ಅತಿ ಸಣ್ಣ ರೈತರಿಗೆ ಪ್ರತಿ ಕುಟುಂಬಕ್ಕೆ ಸಾಲ ತೆಗೆದುಕೊಂಡು 50,000 ಕೋಟಿ ರೂಪಾಯಿಗಳನ್ನ ಅವರು ಪೂರ್ತಿ ಪ್ರಮಾಣದಲ್ಲಿ ಅತಿ ಸಣ್ಣ ರೈತರ ಸಾಲವನ್ನು ಮನ್ನಾ ಮಾಡೋದ್ರಲ್ಲಿ ಯಶಸ್ವಿಯಾದರು. ಅವರದು ಇತಿಮಿತಿಗೆ ಬರೆದಿದ್ದಾದರೂ ಕೂಡ ಆ ರೈತರ ಕಣ್ಣೀರು ಒರೆಸುವ ಕೆಲಸವನ್ನು ಮಾಡೋದ್ರಲ್ಲಿ ತಾರತಮ್ಯ ಇಲ್ಲದೆ ಎಲ್ಲ ವರ್ಗದ ಜನರಿಗೂ ಕೂಡ ಕೆಲಸವನ್ನು ಮಾಡಿ ಅವರು ಮಾಡಿರುವಂತಹ ಕಾರ್ಯಕ್ರಮಗಳು ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯುವಂತಹ ಕೆಲಸಗಳನ್ನು ಮಾಡಿದ್ದಾರೆ. ಅಭಿವೃದ್ಧಿ ಕೆಲಸಗಳು 1, 2 ಅಂತಲ್ಲ. ನಮ್ಮ ಬೋಸರಾಜ್ ಅವರು ಸವಿಸ್ತಾರವಾಗಿದೆ, ಶರಣಪ್ರಕಾಶ್ ಪಾಟೀಲ್ ಅವರು ಕೂಡ ವಿಸ್ತಾರವಾಗಿದೆ. ದೇಶದ ಉದ್ದಗಲಕ್ಕೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇತಿಹಾಸ ಎತ್ತಿನ ಹೊಳೆ ಕಾರ್ಯಕ್ರಮ ನೀರನ್ನ ಅವರ ಮುಖ್ಯಮಂತ್ರಿ ಇದ್ದಾಗ ಶಿಲಾನ್ಯಾಸ ಮಾಡಿದ್ರು. ಇತ್ತೀಚೆಗೆ ನಡೆದಂತ ಉದ್ಘಾಟನೆಯಲ್ಲಿ ಬಯಲುಸೀಮೆ ಎಲ್ಲ ಜಿಲ್ಲೆಗಳು ಕೂಡ ಕುಡಿಯುವ ನೀರನ್ನು ಕುಡಿಯುವಂತ ಕೆಲಸವನ್ನು ಮಾಡಿದ್ದಾರೆ. ನಮಗೂ ಕೂಡ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರಕ್ಕೆ 1 ವರ್ಷದಲ್ಲಿ ಕೊಡ್ತೀವಿ ಅನ್ನೋ ಮಾತನ್ನು ಹೇಳಿದರೆ ಇವೆಲ್ಲ ಇತಿಹಾಸ ಪುಟಗಳಿಗೆ ಹೋಗ್ತದೆ. ಇದು ಯಾವ ಸರ್ಕಾರನೂ ಮಾಡದೇ ಇರುವಂತಹ ಒಳ್ಳೆಯ ಕೆಲಸಗಳನ್ನು ಅವರು ಮಾಡಿದ್ದಾರೆ. ದುರದೃಷ್ಟ ಬಿಜೆಪಿಯವರು ಸಹಿಸಿಕೊಳ್ಳಕ್ಕಾಗ್ತಾ ಇಲ್ಲ. ಬಿಜೆಪಿಯವರಿಗೆ ಬೇರೆ ಕೆಲಸ ಇಲ್ಲ. ಇವತ್ತು ಈ ಸಭೆ ಅವರು ಜನರಾಗಿ ಜನರ ಮಧ್ಯದಲ್ಲಿದ್ದಾರೆ. ಜನರು ಅವರ ಮೇಲೆ ಪ್ರೀತಿ ಇದೆ ಅನ್ನೋದಕ್ಕೆ ಇದು ಸಾಕ್ಷೀಭೂತವಾಗಿದೆ ಈ ಒಂದು ಸಮಾವೇಶ. ಇಷ್ಟೊಂದು ಜನ ಇವತ್ತಿಲ್ಲಿ ಸೇರಬೇಕಂದ್ರೆ ಅತಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ನಾನು ಕಂಡೆ. ಇಲ್ಲಿ 3-4 ಸಭೆಗಳಲ್ಲಿ ನಾನು ಭಾಗವಹಿಸಿದ್ರೆ ಕೂಡ ಸಿದ್ದರಾಮಯ್ಯನವರ ಜೊತೆಯಲ್ಲಿ ನಾವೆಲ್ಲ ಇದ್ದೀವಿ, ನೀವು ಧೈರ್ಯವಾಗಿರಬೇಕು, ನಿಮ್ಮ ಜೊತೆಯಲ್ಲಿ ಇದ್ದೀವಿ ಎಂಬ ಮಾತನ್ನು ಹೇಳುವ ಸಂಕೇತ ಇವತ್ತು ಈ ಕಾರ್ಯಕ್ರಮ. ಒಂದು ಸಂದೇಶ ಬಿಜೆಪಿಯವರು ಕೊಡ್ತಾ ಇದೆ. ನೀವೇನೆಲ್ಲ ಕಾನೂನಿದೆ, ನಿಮ್ ಕೈಲಿ ಅಧಿಕಾರ ಇದೆ ಅಂತ ಏನೆಲ್ಲ ಮಾಡಕ್ ಹೋಗ್ಬೋದು, ಆದ್ರೆ ಜನ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಇದ್ದೀವಿ ಅನ್ನೋದಕ್ಕೆ ಇದು ಸಾಕ್ಷೀಭೂತವಾಗಿದೆ. ಬಿಜೆಪಿಯವರೇ ಅರ್ಥ ಮಾಡ್ಕೊಂಡು ಹೇಳಿ, ದಾರಿ ತಪ್ಪಿ ಏನೇನೋ ಕೆಲಸ ಮಾಡಕ್ ಹೋಗ್ಬಿಡ್ರಿ, ಮುಂದೆ ನಿಮಗೂ ಕಾತಿರ್ತದೆ. ಇದು ರೊಟ್ಟಿ ತಿರುವಾಕ್ದಂಗೆ
ಇವತ್ತು ನೀವು ತಪ್ಪು ಮಾಡ್ತೀರಿ, ನಾಳೆ ದೇವರು ನಿಮ್ಗೆ ತಪ್ಪು ಅನುಭವಿಸ್ಬೇಕಾಗ್ತದೆ. ದಯವಿಟ್ಟು ಈ ಕೆಲಸಕ್ಕೆ ಕೈ ಹಾಕ್ಬೇಡಿ. ಇವೆಲ್ಲ ಸಣ್ಣ ಕೆಲಸಗಳು ದೊಡ್ಡದು ಮಾಡಬೇಡಿ. ಅಭಿವೃದ್ಧಿ ಕಡೆ ಬನ್ನಿ, ಅಭಿವೃದ್ಧಿ ಮಾಡಿ. ಕೇಂದ್ರ ಸರ್ಕಾರ ನಡೆಸ್ತಾ ಇದ್ದೀರಿ, ಕೈ ಜೋಡಿಸಿ ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕೈ ಜೋಡಿಸಿ. ಇದು ಒಳ್ಳೆಯ ಕೆಲಸ, ಅದನ್ನು ಮಾಡಿ ಅಂತೇಳಿ ನಾನು ಮನವಿ ಮಾಡಿ. ಇವೇನು ಮಾಡಕ್ಕಾಗೋದಿಲ್ಲ. ಜನ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿದ್ದಾರೆ. ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳ ಸಮೇತವಾಗಿ ನಾವೆಲ್ಲ ಮಂತ್ರಿಗಳು, ಶಾಸಕರು, ಕಾರ್ಯಕರ್ತರು ಒಟ್ಟಾರೆ ಸಿದ್ದರಾಮಯ್ಯನವ್ರ ಜೊತೆಯಲ್ಲಿ ಕೈ ಕಟ್ಟಿ ನಿಂತಿದ್ದೇವೆ. ನೀವೇನು ಮಾಡಕ್ಕಾಗೋದಿಲ್ಲ, ಇದನ್ನ ಕೈ ಬಿಡಿ ಅಂತ ಹೇಳಿಬಿಟ್ಟು ಮನವಿ ಮಾಡಿ ಅಭಿವೃದ್ಧಿ ಕಡೆ ದಾಪುಗಾಲ ಹಾಕಿ ಕರ್ನಾಟಕ ಸರ್ಕಾರಕ್ಕೆ ಸಹಕಾರ ಕೊಡಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಕಾರಣಭೂತರಾದಂತ ಎಲ್ಲ ಶಾಸಕರು, ವಿಶೇಷವಾಗಿ ಬೋಸರಾಜ್ ಅವರು, ಶರಣ್ ಪ್ರಕಾಶ್ ಪಾಟೀಲ್ರು, ಹಾಗೆ ರವಿ ಬೋಸರಾಜ್ ಯುವ ನಾಯಕರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ, ಮತ್ತೊಮ್ಮೆ ಸಿದ್ದರಾಮಯ್ಯನವರಿಗೆ ನಾವು ಈ ವೇದಿಕೆ ಮುಖಾಂತರ ಘಂಟಾಘೋಷವಾಗಿ ಹೇಳ್ತೀವಿ, ಎಲ್ಲ ಕಷ್ಟದಲ್ಲಿ ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೇವೆ. ನೀವು ಧೈರ್ಯವಾಗಿರಿ, ನೀವು ರಾಜೀನಾಮೆ ಕೊಡೋ ಅವಶ್ಯಕತೆ ಇಲ್ಲ ಅಂತೇಳಿ ನಾವೆಲ್ಲ ಕೂಡ ಇವತ್ತು ವಿಶೇಷವಾಗಿ ಇಲ್ಲಿ ಸೇರಿರುವ ತಮಗೆ ತಾವು ಎಷ್ಟೊಂದು ಮನೋಸ್ಥಿತಿಯಲ್ಲಿ ಒಂದು ಸ್ವಾಭಿಮಾನ, ಒಂದು ಸಿದ್ದರಾಮಯ್ಯನವರ ಮೇಲೆ ವಿಶ್ವಾಸ, ಅವರ ಆಡಳಿತ ಚೆನ್ನಾಗಿದೆ, ಮುಂದೆ ಅವರು ಮುಂದುವರಿಬೇಕು ಅಂತ ಒಂದು ಸಂದೇಶವನ್ನು ರಾಜ್ಯಕ್ಕೆ ಕಳಿಸಿದ್ದೀರಿ. ತಮ್ಮೆಲ್ಲರಿಗೂ ವಂದನೆಗಳು, ನಮಸ್ಕಾರ, ಜೈ ಹಿಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.